ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಅಂತೂ ಕಂಪ್ಲೀಟ್ ಆಯಿತು. ನೀವೀಗ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡಿ ಮುಂದೆ ಟಾಪ್ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಂಜಿನಿಯರಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದು 5000 ಒಳಗಡೆ ಬರಬೇಕು. ಯಾಕಂತ ಹೇಳಿದ್ರೆ ಈಗ ಟಾಪ್ ಎಂಜಿನಿಯರಿಂಗ್ ಕಾಲೇಜಸ್ ಏನಿದಾವೆ ಕರ್ನಾಟಕದ್ದು, ಈಗ RVC, MSRIT, BMS, ದಯಾನಂದ್ ಸಾಗರ್ ಈ ರೀತಿ ಕಾಲೇಜ್ಗಳಲ್ಲಿ ನೀವು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 5000 ಒಳಗಡೆ ರ್ಯಾಂಕ್ ಬರಬೇಕು. ಅದಕ್ಕಿಂತ ಹೆಚ್ಚು ರ್ಯಾಂಕ್ ಬಂದ್ರೆ ಈಗ 10,000, 20,000 ರ್ಯಾಂಕ್ ಬಂದ್ರೆ ಎಂಜಿನಿಯರಿಂಗ್ ಸೀಟೇ ಸಿಗಲ್ವಾ ಅಂತ ಕೇಳಿದ್ರೆ ಸೀಟ್ ಸಿಗತ್ತೆ, ಬಟ್ ಬೇರೆ ಕಾಲೇಜ್ಗಳಲ್ಲಿ ಸಿಗತ್ತೆ. ಓಕೆನಾ? ಅದಕ್ಕೋಸ್ಕರ ಈಗ ಟಾಪ್ ಬ್ರಾಂಚಸ್ಸು ಬೇಕು, ಟಾಪ್ ಕಾಲೇಜು ಬೇಕು ಅಂತ ಹೇಳಿದ್ರೆ 5000 ಒಳಗಡೆ ರ್ಯಾಂಕ್ ಬರಬೇಕು. ಅದ್ರಲ್ಲೂ ಕೂಡ ನೀವು ಟ್ರೈ ಮಾಡಬೇಕಾಗಿರೋದು 1000 ಒಳಗಡೆ ರ್ಯಾಂಕ್ ಬರಬೇಕು ಅಂತ ಟ್ರೈ ಮಾಡಿದ್ರೆ ಆಗತ್ತೆ. 1000 ಒಳಗಡೆ ರ್ಯಾಂಕ್ ಅನ್ನ ಪಡೆದುಕೊಳ್ಳೋದಕ್ಕೆ ಈಗಲೂ ಕೂಡ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಈಗ ಟ್ರೈ ಮಾಡಲ್ಲ, ಅದಕ್ಕೋಸ್ಕರನೇ ತುಂಬಾ ಸ್ಟೂಡೆಂಟ್ಸ್ ರ್ಯಾಂಕ್ ಪಡೆದುಕೊಳ್ಳೋದು, ಅಂದ್ರೆ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಳೋದು. ಯಾಕಂದ್ರೆ ಹಿಂದಿನ ವರ್ಷಗಳಲ್ಲಿ ತುಂಬಾ ಸ್ಟೂಡೆಂಟ್ಸ್ ನೋಡಿದೀವಿ ನಾವು. ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ ಈಗ KCET ರ್ಯಾಂಕ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ PUC ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ. PUC ಮಾರ್ಕ್ಸ್ ತುಂಬಾ ಚೆನ್ನಾಗಿರುತ್ತೆ, ಬಟ್ KCET ಪ್ರಿಪರೇಷನ್ನೇ ಚೆನ್ನಾಗಿ ಮಾಡಲ್ಲ, ಅದಕ್ಕೋಸ್ಕರ KCET ಒಳ್ಳೆ ಮಾರ್ಕ್ಸ್ ಬರಲ್ಲ. ಓಕೆನಾ? ತುಂಬಾ ಸ್ಟೂಡೆಂಟ್ಸ್ ಅಂದ್ರೆ ಈಗ 300ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದರಲ್ಲಿ ಬೋರ್ಡ್ ಅಲ್ಲಿ 300 ಮಾರ್ಕ್ಸ್ ತೆಗೆದುಕೊಂಡಿರ್ತಾರೆ. 300ಗೆ 299, 298 ಈ ರೀತಿ ಮಾರ್ಕ್ಸ್ ಅನ್ನ ಪಡೆದುಕೊಂಡಿರ್ತಾರೆ. ಬಟ್ KCET ಅಲ್ಲಿ ಅವರು ಎಕ್ಸಾಮ್ ಚೆನ್ನಾಗಿ ಆಗಲ್ಲ. 50, 60 ಅಂದ್ರೆ ಔಟ್ ಆಫ್ 180 50, 60 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿಬಿಡ್ತಾರೆ. ಟೋಟಲ್ ರ್ಯಾಂಕ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಟಾರ್ಗೆಟ್ ಅನ್ನ ಸೆಟ್ ಮಾಡೋದು, ಅಂದ್ರೆ KCET ಅಲ್ಲೂ ಕೂಡ ಇಂತಿಷ್ಟು ಮಾರ್ಕ್ಸ್ ಅನ್ನ ನಾನು ಸ್ಕೋರ್ ಮಾಡೇ ಮಾಡ್ತೀನಿ, ಈ ಟಾರ್ಗೆಟ್ ಅನ್ನ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಎಬಿಲಿಟಿ ಇರುತ್ತೆ, ಬಟ್ ಟ್ರೈ ಮಾಡಲ್ಲ, ಟಾರ್ಗೆಟ್ ಸೆಟ್ ಮಾಡ್ಕೊಂಡಿರಲ್ಲ, ಅದಕ್ಕೋಸ್ಕರನೇ ಸ್ಕೋರ್ ಆಗಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಟಾರ್ಗೆಟ್ ಅನ್ನು ಸೆಟ್ ಮಾಡ್ತೀವಿ ಅವಾಗ ನಮಗೆ ವರ್ಕ್ ಮಾಡಬೇಕು ಅಂತ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಅದನ್ನ ಅಚೀವ್ ಮಾಡ್ಬೇಕಂದ್ರೆ ವರ್ಕ್ ಮಾಡಬೇಕು, ಆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಟಾರ್ಗೆಟ್ ಅನ್ನ ಸೆಟ್ ಮಾಡಲ್ಲ, ಅದಕ್ಕೋಸ್ಕರ ವರ್ಕೇ ಮಾಡಲ್ಲ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೂಡ ಅದೇ, KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಕೂಡ. ಅಂದ್ರೆ ಈ ಒಂದು ವಿಡಿಯೋಗೋಸ್ಕರ ಒಂದು 2 to 3 ವೀಕ್ಸ್ ಇಂದ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಸ್ವಲ್ಪ ಮೊದಲಿಂದಾನೇ ಈ ಒಂದು ವಿಡಿಯೋಗೋಸ್ಕರ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ರು. ಈಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಕಂಪ್ಲೀಟ್ ಆಗ್ಲಿ ಒಮ್ಮೆ, ಅದ್ರ ನಂತರ ಈ ವಿಡಿಯೋನ ಮಾಡಿದ್ರೆ ಆಯ್ತು. KCET ಎಕ್ಸಾಮ್ ಅಲ್ಲಿ ಇಂತಿಷ್ಟು ನೀವು ಸ್ಕೋರ್ ಮಾಡಬೇಕು ಅನ್ನೋ ಐಡಿಯಾ ವಿದ್ಯಾರ್ಥಿಗಳು ಕೊಡೋಣ ಅಂತ ಈ ವಿಡಿಯೋಗೋಸ್ಕರ ವೇಟ್ ಮಾಡಿ. ಓಕೆ, ಈಗ ಎಕ್ಸಾಮ್ ಮುಗಿದ ದಿನಾಂಕಕ್ಕೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ 3 ವಿಷಯದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಮೂರನ್ನು ಸೇರಿಸಿ ಎಷ್ಟು ಮಾರ್ಕ್ಸ್ ಬರುತ್ತೆ ಇದ್ರ ಐಡಿಯಾ ನಿಮ್ಗೆ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ KCET ಅಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು, 1000 ಒಳಗಡೆ ರ್ಯಾಂಕ್ ಬರಬೇಕು ಅಂದ್ರೆ ಎಷ್ಟು ಸ್ಕೋರ್ ಮಾಡಬೇಕು ಅದ್ರ ಐಡಿಯಾ ನಿಮಗೆ ಕೊಡ್ತಾ ಇದ್ದೀನಿ. ಮೊದಲಾಗಿ ಈಗಾಗಲೇ ಹೇಳಿದೆ, KCET ರ್ಯಾಂಕ್ ಏನಿದೆ ಅದನ್ನ ಅನೌನ್ಸ್ ಮಾಡೋದಕ್ಕೆ PUC ಬೋರ್ಡ್ ಮಾರ್ಕ್ಸ್ ಹಾಗೆ KCET ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದೀರಾ ಅದೆರಡನ್ನೂ ಕನ್ಸಿಡರ್ ಮಾಡ್ತಾರೆ. ನಂತರ ಎಂಜಿನಿಯರ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಅವ್ರು ಕನ್ಸಿಡರ್ ಮಾಡೋದು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್. ಈಗ ಒಂದು ಎಕ್ಸಾಂಪಲ್ ಅನ್ನು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. PUC ಏನಿದೆ ಅದರ ಎಕ್ಸಾಮ್ ನಲ್ಲಿ 300ಗೆ 295 ಸ್ಕೋರ್ ಮಾಡಿದ್ದಾರೆ, ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ 300 ಮಾರ್ಕ್ಸ್ ಆಗುತ್ತಲ್ವಾ, ಅದರೊಳಗಡೆ 295 ಸ್ಕೋರ್ ಮಾಡಿದ್ದಾರೆ. ಹಾಗೆ KCET 180 ಮಾರ್ಕ್ಸ್ ಏನಿದೆ, 60 ಮಾರ್ಕ್ಸ್ ಎಕ್ಸಾಮ್ ಆಗುತ್ತೆ ಪರ್ ಸಬ್ಜೆಕ್ಟ್. ಸೊ 180 ಮಾರ್ಕ್ಸ್ಗೆ 135 ಸ್ಕೋರ್ ಮಾಡಿದ್ದಾರೆ. ನಂತರ 135ನ ಯಾಕೆ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ, ಇವು ಮಿನಿಮಮ್ 135 ಸ್ಕೋರ್ ಮಾಡಲೇಬೇಕು. ಅಂದ್ರೆ 1000 ಒಳಗಡೆ ನನಗೆ ರ್ಯಾಂಕ್ ಬೇಕು ಅಂತೇಳಿ ನೀವು ಹೇಳೋದಾದ್ರೆ 135 ಮಾರ್ಕ್ಸ್ ನೀವು ಮಿನಿಮಮ್ ಸ್ಕೋರ್ ಮಾಡಬೇಕು. ಅಷ್ಟು ಸ್ಕೋರ್ ಮಾಡಿದ್ರೆ 1000 ಒಳಗಡೆ ನಿಮ್ಮ ರ್ಯಾಂಕ್ ಬರುತ್ತೆ, ಹಾಗೆ ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್ ಕೂಡ ಆಗುತ್ತೆ. ಸೊ ಈಗ ಅಲ್ಲಿ ಎಕ್ಸಾಮ್ ತೆಗೆದುಕೊಳ್ಳೋದೇನು, 180ಗೆ 135 ಅವರು ಸ್ಕೋರ್ ಮಾಡಿದ್ದಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ 50% PUC ಮಾರ್ಕ್ಸ್, 50% KCET ಮಾರ್ಕ್ಸ್ ಅದೆರಡನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈಗ 300ಗೆ 295 ಅಂತ ಹೇಳಿದ್ರೆ ಅದರ ಪರ್ಸೆಂಟೇಜ್ ತೆಗೆದಾಗ 98.33 ಅಂತ ಆಗುತ್ತೆ. ಓಕೆ, ಅದಂತರ KCET ಕೂಡ 180ಗೆ 135 ಸ್ಕೋರ್ ಮಾಡಿದಾಗ ಅದರ ಪರ್ಸೆಂಟೇಜ್ 75% ಆಗಿರುತ್ತೆ. ಈಗ ಹೇಳಿದ್ನಲ್ವಾ 50% ಕನ್ಸಿಡರ್ ಮಾಡ್ತಾರೆ ಅಂತ. ಸೊ 50% ಆಫ್ 98.33 ಅದನ್ನ ಡಿವೈಡ್ ಬೈ 2 ಮಾಡಿದ್ರೆ ಆಯ್ತು. 98.33 ಅಂದ್ರೆ ಡಿವೈಡ್ ಬೈ 2 ಮಾಡಿ 49.16 ಅಂತ ಸಿಗತ್ತೆ. ಅದರ ನಂತರ 75% ಏನಿದೆ ಅದರ 50% ಅಂತ ಹೇಳಿದ್ರೆ ಅದನ್ನ ಡಿವೈಡ್ ಬೈ 2 ಮಾಡಿ 37.5 ಅಂತ ಸಿಗುತ್ತೆ. ಈಗ ಆ 50% ಆಫ್ PUC ಹಾಗೆ 50% ಆಫ್ KCET ಪರ್ಫಾರ್ಮೆನ್ಸ್ ಅದನ್ನೆರಡು ಆಡ್ ಮಾಡ್ತಾರೆ. ಆಡ್ ಮಾಡಿದಾಗ ಏನಾಯ್ತು, 49.16 ಪ್ಲಸ್ 37.5 ಟೋಟಲ್ 86.6 ಅಂತ ಆಯ್ತು. ಇದು ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ ಏನಿದೆ ಆ ಸ್ಟೂಡೆಂಟ್ನ ಮೆರಿಟ್.
ಓಕೆ, ಹಾಗಿದ್ದಾಗ ಇದೊಂದು ಮೆರಿಟ್ ಸೆಟ್ ಆಯ್ತು. ಈಗ ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು PUC 295 ಸ್ಕೋರ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾರೆ, ಅವ್ರೇನ್ ಮಾಡಿದ್ದಾರೆ, KCET 135 ಸ್ಕೋರ್ ಮಾಡಿಲ್ಲ, 180ಗೆ 136 ಸ್ಕೋರ್ ಮಾಡಿದ್ದಾರೆ. PUC ಬೋರ್ಡ್ ಮಾರ್ಕ್ಸ್ ಸೇಮ್ ಇದೆ. ನಂತರ KCET ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರುವಂತ ಸ್ಟೂಡೆಂಟ್ಗಿಂತ 1 ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ಇವ್ರಿಗಿಂತ ಅವರ ರ್ಯಾಂಕ್ ಸ್ವಲ್ಪ ಚೆನ್ನಾಗುತ್ತೆ. ಓಕೆ, ಅದೇ ರೀತಿ ಮತ್ತೊಬ್ಬ ಸ್ಟೂಡೆಂಟ್, ಅವ್ರದ್ದು ಕೂಡ PUC ಬೋರ್ಡ್ ಮಾರ್ಕ್ಸ್ ಸೇಮ್ ಇದೆ ಅಂದ್ಕೊಳ್ಳೋಣ. KCET 133 ಸ್ಕೋರ್ ಮಾಡಿದ್ರು. ಆ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ ಏನಿದೆ ಅವ್ರಿಗಿಂತ ಮೆರಿಟ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ರ್ಯಾಂಕ್ ಇವ್ರಿಗಿಂತ ಸ್ವಲ್ಪ ಕಡಿಮೆ ಬರುತ್ತೆ. ಅಂದ್ರೆ ಈಗ 1000 ಪ್ಲಸ್ ಬರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಸ್ಟೂಡೆಂಟ್ನ ರ್ಯಾಂಕ್ 1000 ತಿಳ್ಕೊಂಡ್ರೆ, ಅದೇ ಅವರು 133 ಸ್ಕೋರ್ ಮಾಡಿದ್ರೆ ಅವರ ರ್ಯಾಂಕಿಂಗ್ 1000 ಪ್ಲಸ್ ಸ್ವಲ್ಪ ಅಂದ್ರೆ 1100 ಆ ರೀತಿ ಆಗ್ಬೋದು. ಹಾಗೆ ಈಗ 1000 ಒಳಗಡೆ ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸ್ಕೋರ್ ಮಾಡ್ಬೇಕು ನಾವು ಅಂತ ತಿಳ್ಕೊಳ್ಳೋದಾದ್ರೆ, PUC ಮಾರ್ಕ್ಸ್ ಏನಿದೆ ಔಟ್ ಆಫ್ 300, ಈಗ ಒಬ್ಬ ಕ್ಯಾಂಡಿಡೇಟ್ ಇದ್ದಾರೆ, ಅವರು 298 ಸ್ಕೋರ್ ಮಾಡಿದ್ರೆ ಅಂದ್ರೆ ಮತ್ತು ಸ್ಟೂಡೆಂಟ್ ಇದ್ದಾರೆ 299 ಸ್ಕೋರ್ ಮಾಡಿದ್ದಾರೆ, 300 ಸ್ಕೋರ್ ಮಾಡಿದ್ದಾರೆ ಅಂತ ಸ್ಟೂಡೆಂಟ್ KCET 180ಗೆ 150 ಇಂದ 152 ಸ್ಕೋರ್ ಮಾಡಿದ್ರೆ ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರ ರ್ಯಾಂಕಿಂಗ್ 100 ಒಳಗಡೆ ಬರುತ್ತೆ. 100 ಒಳಗಡೆ ರ್ಯಾಂಕ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಯಾವ ಕಾಲೇಜ್ ಬೇಕೋ, ಯಾವ ಬ್ರಾಂಚ್ ಬೇಕೋ ಅಲ್ಲಿ ಅಡ್ಮಿಷನ್ ನಿಮಗೆ ಸಿಗುತ್ತೆ. ಈಗ ಮತ್ತೊಬ್ಬ ಯಾವ ಸ್ಟೂಡೆಂಟ್ ಇದ್ದಾರೆ, ಸೃಜನ್ ಅಂತ, ಅವರು 295 ಅಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ 295 ಸ್ಕೋರ್ ಮಾಡಿದ್ದಾರೆ. ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾರೆ ರೋಹಿತ್ ಅಂತ, ಅವರು 297 ಸ್ಕೋರ್ ಮಾಡಿದ್ದಾರೆ. ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾರೆ ಸುಷ್ಮಿತಾ ಅಂತ, ಅವರು 300 ಸ್ಕೋರ್ ಮಾಡಿದಂತ ಅನ್ಕೋಣ. ಹಾಗಿದ್ದಾಗ ಅವ್ರೀಗ KCET 143 ಇಂದ 145 ಆ ಒಂದು ರೇಂಜ್ ಒಳಗಡೆ ಸ್ಕೋರ್ ಮಾಡಿದ್ರೆ ಔಟ್ ಆಫ್ 180, ಅವರ ರ್ಯಾಂಕಿಂಗ್ 500 ಒಳಗಡೆ ಇರುತ್ತೆ. ಸೊ ನೀವು ಈಗ ಬೋರ್ಡಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ, ಹಾಗೆ KCET ಎಷ್ಟು ಸ್ಕೋರ್ ಮಾಡ್ತೀರಾ, ಅದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿರಿ. ಅಂದ್ರೆ ಮೈಂಡ್ ಸೆಟ್ ಇಟ್ಕೊಂಡು ಪ್ರಿಪ್ರೇಷನ್ ನಡೆಸಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಓದೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ 295 ಪ್ಲಸ್ ಸ್ಕೋರ್ ಮಾಡೋ ಎಬಿಲಿಟಿ ಇರೋ ನಿಮಗೆ KCET 145 ಪ್ಲಸ್ ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ಪ್ರಿಪ್ರೇಷನ್ ಮಾಡ್ಬೇಕಷ್ಟೇ, ಸರಿನಾ? ನೀವು ಚೆನ್ನಾಗಿ ಪ್ರಿಪೇರ್ ಆದ್ರೆ ಆರಾಮಾಗಿ 145 ಪ್ಲಸ್ ಸ್ಕೋರ್ ಮಾಡ್ತೀರಾ. ಯಾಕಂದ್ರೆ ನಿಮ್ಮ ಹತ್ರ ಎಬಿಲಿಟಿ ಇರೋದಕ್ಕೆ ಬೋರ್ಡ್ ಅಲ್ಲೂ ಸ್ಕೋರ್ ಮಾಡಿರೋದು, ಇಲ್ಲೂ ಕೂಡ ಸ್ಕೋರ್ ಮಾಡ್ತೀರಾ. ಪ್ರಿಪ್ರೇಷನ್ ಮಾಡ್ಬೇಕಷ್ಟೇ. ಅದಂತರ ಈಗ ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಅಂದ್ರೆ ಜಸ್ಟ್ ಎಕ್ಸಾಂಪಲ್ ತೆಗೆದುಕೊಳ್ತಾ ಹೋಗೋಣ. 294 ಸ್ಟೂಡೆಂಟ್ಸ್ ಏನಿದ್ದಾರೆ, ಅವರು 294 ಇಂದ 297 ಅಷ್ಟು ಸ್ಕೋರ್ ಮಾಡಿದ್ದಾರೆ PUC. ಹಾಗಿದ್ದಾಗ ಅಂತ ಸ್ಟೂಡೆಂಟ್ಸ್ 130 ಇಂದ 136 ಆ ಒಂದು ರೇಂಜ್ ಒಳಗಡೆ ಸ್ಟಡಿ ಮಾಡಿದ್ರೆ ಅವರ ರ್ಯಾಂಕಿಂಗ್ 1000 ಒಳಗಡೆ ಬರುತ್ತೆ. ನಂತರ ಈಗ ಕೆಲವರು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬೋರ್ಡ್ ಅಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕಾಗಲ್ಲ. ಅವರು KCET ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರ ರ್ಯಾಂಕಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ರೀತಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ, ಹಿಂದಿನ ವರ್ಷ ನೋಡಿದೀವಿ ನಾವು. ಅಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಅವ್ರು ಅಂದ್ಕೊಂಡಷ್ಟು ಮಾರ್ಕ್ಸ್ ಆಗಲ್ಲ. ಅಂದ್ರೆ 300ಗೆ 295, 299 ಆ ರೀತಿ ಸ್ಕೋರ್ ಮಾಡೋದಕ್ಕಾಗಲ್ಲ, ಏನೋ ಮಿಸ್ಟೇಕ್ ಆಗ್ಬಿಡತ್ತೆ. ಬಟ್ ಅವ್ರು KCET ತುಂಬಾ ವರ್ಕ್ ಮಾಡಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು KCET ಒಳ್ಳೆ ರ್ಯಾಂಕ್ ಕೂಡ ಪಡ್ಕೊಳ್ತಾರೆ. ಈಗ ಅದೇ ರೀತಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ 288 ಇಂದ 291 ಈ ಒಂದು ರೇಂಜ್ ಅಲ್ಲಿ ಬೋರ್ಡ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಅಂತ ಸ್ಟೂಡೆಂಟ್ಸ್ ಈಗ KCET 137 ಇಂದ 140 ಈ ರೀತಿ ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ಅಂತ ಸ್ಟೂಡೆಂಟ್ಸ್ ಕೂಡ ರ್ಯಾಂಕಿಂಗ್ 1000 ಒಳಗಡೆ ಬರುತ್ತೆ. ನಂತರ 278 ಅದರಿಂದ 282 ಆ ಒಂದು ರೇಂಜ್ ಅಲ್ಲಿ PUC ಸ್ಕೋರ್ ಮಾಡಿದ್ರು ಕೂಡ ಅಂತವ್ರು KCET 144 ಇಂದ 146 ತನಕ ಸ್ಕೋರ್ ಮಾಡಿದ್ರೆ, ಅಂದ್ರೆ ಅವರ KCET ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ರೆ ಅವ್ರ ರ್ಯಾಂಕಿಂಗ್ ಕೂಡ 1000 ಒಳಗಡೆ ಬರುತ್ತೆ. ನಂತರ ನಾನು ನಿಮಗೆ ಹೇಳೋದು ಕೂಡ 1000 ಒಳಗಡೆನೆ ಸ್ಕೋರ್ ಮಾಡಿ ಆಗತ್ತೆ, ಓಕೆನಾ? ನಂತರ ಇದನ್ನ ಟಾರ್ಗೆಟ್ ಮಾಡ್ಕೊಳ್ಳಿ ನೀವು, 1000 ಒಳಗಡೆ ಸ್ಕೋರ್ ಮಾಡ್ತೀವಿ ಅಂತ, ಅಂದ್ರೆ ರ್ಯಾಂಕ್ ಅನ್ನ ಪಡೆದುಕೊಳ್ಳಿವಿ ಅಂತ. ನಂತರ ಮತ್ತೊಂದು ವಿಷಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈಗ 300 ಮಾರ್ಕ್ಸ್ ಏನು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಕನ್ಸಿಡರ್ ಮಾಡ್ತಾರೆ ಬೋರ್ಡ್ ಅಲ್ಲಿ. ಸೊ ಆ 300 ಮಾರ್ಕ್ಸ್ಗೆ PCM ಅಲ್ಲಿ ನಿಮಗೆ ಎಷ್ಟು ಸ್ಕೋರ್ ಬರಬಹುದು, ನೀವು ಎಷ್ಟನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ, ಇದನ್ನ ಕಮೆಂಟ್ ಬರೆದು ತಿಳಿಸಿ, ಓಕೆನಾ? ಹಾಗಿದ್ರೆ ಈಗ 1000 ಒಳಗಡೆ ಈ ರೀತಿ ಮಾರ್ಕ್ಸ್ ರೇಂಜ್ ಇದ್ರೆ ಸ್ಕೋರ್ ಮಾಡೋದಕ್ಕಾಗತ್ತೆ ಅಂತ ಆಯ್ತು. ಹಾಗಿದ್ರೆ 5000 ಒಳಗಡೆ ರ್ಯಾಂಕಿಂಗ್ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಸ್ಕೋರ್ ಮಾಡಿದವ್ರು, ಅಂದ್ರೆ PUC ಎಷ್ಟು ಸ್ಕೋರ್ ಮಾಡಬೇಕು, ಹಾಗೆ KCET ಎಷ್ಟು ಸ್ಕೋರ್ ಮಾಡಿದ್ರೆ 5000 ಒಳಗಡೆ ರ್ಯಾಂಕ್ ಬರುತ್ತೆ. ಇದನ್ನ ಹೇಳೋದಾದ್ರೆ ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಬೋರ್ಡ್ ಎಕ್ಸಾಮ್ ಅಲ್ಲಿ 294 ಇಂದ 297 ಅರ್ಥದ ಒಂದು ರೇಂಜ್ ಒಳಗಡೆ ಸ್ಕೋರ್ ಮಾಡಿದ್ದಾರೆ. KCET 124 ಇಂದ 127 ಅಷ್ಟು ಸ್ಕೋರ್ ಮಾಡಿದ್ರೆ ಔಟ್ ಆಫ್ 180, ಅಂದ್ರೆ PCM ಅದರೊಳಗಡೆ 124 ಇಂದ 127 ಈ ಒಂದು ರೇಂಜ್ ಒಳಗಡೆ ಸ್ಕೋರ್ ಮಾಡಿದ್ರೆ ಅವರ ರ್ಯಾಂಕಿಂಗ್ 2000 ಒಳಗಡೆ ಬರುತ್ತೆ.
ಓಕೆನಾ. ಅಂದ್ರೆ 2000 ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ 5000 ಒಳಗಡೆ ಬಂದಂಗೆ ಆಯ್ತಲ್ವಾ. ಸೊ ಅಂಡರ್ 5000 ಒಳಗಡೆ ಇದನ್ನು ಕನ್ಸಿಡರ್ ಮಾಡಿದ್ದೀನಿ ನಾನು. ಓಕೆ, 2000 ಆ ರೀತಿ ರ್ಯಾಂಕನ್ನು ಪಡೆದುಕೊಳ್ಬಹುದು. ಅದೇ ರೀತಿ ಈಗ ಯಾವ ಸ್ಟೂಡೆಂಟ್ ಇದ್ದಾರೆ, ಅವರು ಬೋರ್ಡಲ್ಲಿ 290 ಇಂದ 295 ಅದ್ರೊಳಗಡೆ ಮಾರ್ಕ್ಸ್ ಬರುತ್ತೆ ನನಗೆ PCM ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಅಂತ ಸ್ಟೂಡೆಂಟ್ಸ್ KCET 118ರಿಂದ 120 ಮಾರ್ಕ್ಸ್ ಅದನ್ನ ಸ್ಕೋರ್ ಮಾಡಿದ್ರೆ ಅವ್ರ ರ್ಯಾಂಕಿಂಗ್ 2500 ಒಳಗಡೆ ಬರುತ್ತೆ. ಅದಂತರ ಮತ್ತೊಬ್ಬ ಸ್ಟೂಡೆಂಟ್, ಯಾವ ಸ್ಟೂಡೆಂಟ್ ಅವರು 283 ಇಂದ 287 ಅದರ ರೇಂಜ್ ಒಳಗಡೆ ನನ್ನ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ, ಅಂತ ಸ್ಟೂಡೆಂಟ್ಸ್ 114 ಇಂದ 116 ಆ ಒಂದು ರೇಂಜ್ ಒಳಗಡೆ ಸ್ಕೋರ್ ಮಾಡಿದ್ರೆ KCET ಅವರ ರ್ಯಾಂಕಿಂಗ್ 3500, ಆ ಒಂದು 3500 ಎಕ್ಸಾಕ್ಟ್ ಹೇಳ್ತಾರ ನಾನು, ಅದೇ ಅಷ್ಟರೊಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು. 3400 ಇಂದ 3600, ಸೊ ಆ ಒಂದು ರೇಂಜ್ ಒಳಗಡೆ ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಅದರ ನಂತರ ಈಗ ಮತ್ತೊಂದು ಸ್ಟೂಡೆಂಟ್ಸ್ 296 ಇಂದ 298 ಅಷ್ಟು ಸ್ಕೋರ್ ಮಾಡ್ತಾರೆ ಅಂತ ಇದ್ರೆ ಅವರು ಬೋರ್ಡ್ ಎಕ್ಸಾಮಲ್ಲಿ, ಅವರು KCET 102 ಇಂದ 105 ಆ ಒಂದು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರೆ ಅವ್ರದ್ದು ರ್ಯಾಂಕ್ ಕೂಡ 5000 ಒಳಗಡೆ ಬರುತ್ತೆ. ನಂತರ ಕೆಲವು ಸ್ಟೂಡೆಂಟ್ಸ್ ಬೋರ್ಡಲ್ಲಿ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಆಗದೆ ಇದ್ರು, KCET ಚೆನ್ನಾಗಿ ಮಾಡಿದ್ರೆ ರ್ಯಾಂಕ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದೆ. ಸೊ ಅದಕ್ಕೆ ಸಂಬಂಧಕ್ಕೆ ಒಂದು ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಈಗ. ಈಗ ಬೋರ್ಡಲ್ಲಿ 262 ದಿಂದ 265 ತನಕ ಸ್ಕೋರ್ ಮಾಡಿ KCET 122 ಇಂದ 125 ವರೆಗೆ ಸ್ಕೋರ್ ಮಾಡಿದ್ರೆ ಅವ್ರ ರ್ಯಾಂಕ್ ಕೂಡ 5000 ಒಳಗಡೆ ಬರುತ್ತೆ. ನಂತರ ಮತ್ತೊಂದು ಎಕ್ಸಾಂಪಲ್ ಕೂಡ ಅದರಲ್ಲಿ ಮತ್ತೊಂದು ಸ್ಟೂಡೆಂಟ್ 258 ಸ್ಕೋರ್ ಮಾಡಿದ್ದಾರೆ, ಅಥವಾ 259, 260, 262 ಈ ರೀತಿ ಸ್ಕೋರ್ ಮಾಡಿದ್ದಾರೆ ಬೋರ್ಡಲ್ಲಿ. ಅವರು KCET 136 ಇಂದ 139 ಈ ಒಂದು ರೇಂಜಲ್ಲಿ ಸ್ಕೋರ್ ಮಾಡಿದ್ದಾರೆ. ಆಕ್ಚುಲಿ ತುಂಬ ಇಂಪ್ರೂವ್ ಮಾಡ್ಕೊಂಡಂಗಾಯ್ತು ಅವರು ಬೋರ್ಡ್ಗೆ ಕಂಪೇರ್ ಮಾಡಿದ್ರೆ. ಸೊ KCET ಇಂಪ್ರೂವ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ ಮಾಡಿಬಿಟ್ರೆ ಆ ಟೈಮಲ್ಲಿ ಅವರ ರ್ಯಾಂಕ್ ಏನಿದೆ 4000, ಅದರಿಂದ ಒಂದು 4500, 600 ಆ ರೀತಿ ರ್ಯಾಂಕನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಮುಂದಿನ ವಿಷಯ ಹೇಳೋದಾದ್ರೆ ಅಂಡರ್ 10,000 ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ಅವರು ಅಂದರೆ ಎಷ್ಟು ಸ್ಕೋರ್ ಮಾಡಬೇಕು. ಈಗ KCET ಬೋರ್ಡಲ್ಲಿ ಎಷ್ಟು ಸ್ಕೋರ್ ಆಗಿದ್ರೆ KCET ಎಷ್ಟು ಸ್ಕೋರ್ ಮಾಡಬೇಕು ಅದರ ಐಡಿಯಾ ನಿಮ್ಗೆ ಕೊಡೋದಾದ್ರೆ, ಈಗ ಬೋರ್ಡಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರ ಮಾರ್ಕ್ಸ್ 292 ಇಂದ 296 ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಅವರು KCET 96 ಇಂದ 100 ಇದನ್ನು ಸ್ಕೋರ್ ಮಾಡಿದ್ರೆ ಅವರ ರ್ಯಾಂಕಿಂಗ್ ಒಂದು 8K ಅಂದರೆ 8000 ಇಂದ 9000 ಒಳಗಡೆ ಬರುತ್ತೆ. ಓಕೆ, ಅದೇ ರೀತಿ ಈಗ ಮತ್ತೊಬ್ಬ ಸ್ಟೂಡೆಂಟ್ 290 ಇಂದ 294 ವರೆಗೆ ಬೋರ್ಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅವರ KCET ಮಾರ್ಕ್ಸ್ 86 ಇಂದ 91 ಆ ರೀತಿ ಬರ್ತಾ ಇದ್ರೆ ಅವ್ರದ್ದು ಕೂಡ 9K ಇಂದ 10K ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರು. ಇದೇ ರೀತಿ ಮತ್ತೆ ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ, ನೀವೀಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ನಂತರ ಇದು ನಿಮಗೆ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಏನು ನಾನು ರೆಡಿ ಮಾಡಿದ್ದೀನಿ, ಅನಲೈಸ್ ಮಾಡಿ. PDF ಬೇಕಿದ್ರೆ ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀವಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ವಾಟ್ಸಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಹಾಗಿದ್ರೆ ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಬೋರ್ಡಲ್ಲಿ 250 ಇಂದ 256 ಆ ಒಂದು ರೇಂಜಲ್ಲಿ ಸ್ಕೋರ್ ಮಾಡಿ KCET 119 ಇಂದ 123 ವರೆಗೆ ಸ್ಕೋರ್ ಮಾಡಿದ್ರೆ ಅವರು ಕೂಡ 9K ಇಂದ 10K ಅಂದರೆ 9000 ಇಂದ 10,000 ಆ ಒಂದು ರೇಂಜ್ ಒಳಗಡೆ ಸ್ಕೋರನ್ನು ಅಂದರೆ ರ್ಯಾಂಕಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಮತ್ತೆ ಕೆಲವು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಅಂದ್ರೆ ಅಂಡರ್ 20,000 ರ್ಯಾಂಕಿಂಗ್ ಬೇಕು ನಮಗೆ ಅಂತ ಇದ್ರೆ, ಅಥವಾ ರ್ಯಾಂಕಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕೋಸ್ಕರ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಬೋರ್ಡ್ ಎಕ್ಸಾಮ್ ಚೆನ್ನಾಗಿಲ್ಲ, KCET ಚೆನ್ನಾಗಿ ಮಾಡ್ಬೇಕೀಗ, ನಮಗೀಗ 20,000 ರ್ಯಾಂಕ್ ಒಳಗಡೆ ನಮ್ಮ ರ್ಯಾಂಕ್ ಇರಬೇಕೀಗ, ಹಾಗಿದ್ರೆ ಎಷ್ಟು ಸ್ಕೋರ್ ಮಾಡಬೇಕು ಅದು ನಿಮ್ಮ ಪ್ರಶ್ನೆ ಆಗಿದ್ರೆ. ಈಗ 290 ಇಂದ 295 ವರೆಗೆ ಸ್ಕೋರ್ ಮಾಡಿದ್ದೀರಾ ಬೋರ್ಡಲ್ಲಿ, ಬಟ್ KCET 84 ಇಂದ 88 ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕ್ ಏನಿದೆ ಅದು 11K ಇಂದ 12K ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಹೇಳೋದಾದ್ರೆ ಇದು ತುಂಬಾ ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಮಾಡ್ಕೊಂಡಿದ್ದಾರೆ ಬೋರ್ಡ್ ಎಕ್ಸಾಮಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಮಾಡೋದು, KCET ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ. ರ್ಯಾಂಕಿಂಗ್ ಚೆನ್ನಾಗೇ ಬಂದಿರುತ್ತೆ ಯಾಕಂದ್ರೆ ಬೋರ್ಡಲ್ಲಿ ಚೆನ್ನಾಗಿರೋದ್ರಿಂದ, ಬಟ್ ನಿಮ್ಮ ಎಬಿಲಿಟಿ ಪ್ರಕಾರ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದು 8000, 6000, 7000 ಅಥವಾ ಮತ್ತು ಸ್ವಲ್ಪ ವರ್ಕ್ ಮಾಡಿದ್ರೆ 2000, 3000 ಆ ರೀತಿ ಕೂಡ ರ್ಯಾಂಕ್ ಪಡೆದುಕೊಳ್ಳೋ ಎಬಿಲಿಟಿ ಇರೋ ಸ್ಟೂಡೆಂಟ್ಸ್ ನೀವು. ಸೊ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಹೇಳ್ತಿರೋದು ಎಕ್ಸಾಂಪಲ್ ಅಂತ. ಅದೇ 290 ಇಂದ 295 ವರೆಗೆ ಸ್ಕೋರ್ ಮಾಡಿದ ಸ್ಟೂಡೆಂಟ್ಸ್ ಈ KCET 84 ಇಂದ 88 ವರೆಗೆ ಸ್ಕೋರ್ ಮಾಡಿದ್ರೆ ಅವ್ರ ರ್ಯಾಂಕಿಂಗ್ 11K ಇಂದ 12K ವರೆಗೆ ಬರುತ್ತೆ. ಅದಂತರ 255 ಇಂದ 259 ಈ ರೀತಿ ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ಸ್ KCET ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಮಾರ್ಕ್ಸ್ 113 ಇಂದ 116 ವರೆಗೆ ಇದೆ ಅಂತ ಹೇಳಿದ್ರೆ ಅವರ ರ್ಯಾಂಕಿಂಗ್ 14K ಇಂದ 15K, 14,000 ಇಂದ 15,000. ಸೊ ಅದರೊಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನಂತರ ಬೋರ್ಡಲ್ಲಿ 276 ಇಂದ 280 ಸ್ಕೋರ್ ಮಾಡೋ ಸ್ಟೂಡೆಂಟ್ಸ್ ಈಗ KCET 90 ಇಂದ 96 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರೆ PCM
ಅವರ ರ್ಯಾಂಕಿಂಗ್ 17K ಇಂದ 18K ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ರೀತಿ ಮತ್ತೆರಡು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ 20K ರಿಲೇಟೆಡ್, ಸೊ ಚೆಕ್ ಮಾಡಿ. ಓಕೆ, ಅದ್ರ ನಂತರ ಈಗ ಓಕೆ ಮತ್ತೊಂದು 15K 50K 50,000 ಒಳಗಡೆ ರ್ಯಾಂಕ್ ಬರಬೇಕು ಅಂದರೆ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಮತ್ತೊಂದು. ಓಕೆ, ಯಾವುದೋ ಸ್ಟೂಡೆಂಟ್ಸ್ ಈಗ 20K ಒಳಗಡೆ ಟ್ರೈ ಮಾಡ್ತಾ ಇಲ್ಲ, ಅವರು 50K ಒಳಗಡೆ ರ್ಯಾಂಕ್ ಬರುತ್ತೆ ಅಂದರೆ ಟ್ರೈ ಮಾಡ್ತಾರೆ. ಇದನ್ನು ಟಾರ್ಗೆಟ್ ಆಗಿ ಯಾರು ಇಟ್ಕೋಬೇಡಿ. ನಿಮ್ಮ ಟಾರ್ಗೆಟ್ ಅಂದರೆ PUC ಬೋರ್ಡ್ ಮಾರ್ಕ್ಸಲ್ಲಿ ಎಷ್ಟೇ ಕಡಿಮೆ ಮಾರ್ಕ್ಸ್ ಬಂದಿದ್ರು ಕೂಡ, ಅಂದರೆ ಈಗ 300ಗೆ ಒಂದು 230ನೇ ಬಂದಿದೆ, 240ನೇ ಬಂದಿದೆ, ಈ ರೀತಿ ಇದ್ದಾಗಲೂ ಕೂಡ ನಿಮ್ಮ ಟಾರ್ಗೆಟ್ ಏನೂ ಇಲ್ಲ ಅಂತಂದ್ರೂ ಕೂಡ 25K ಒಳಗಡೆ ಬರಬೇಕು ಅಂತಾನೆ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿ. ಈಗ ನೀವು ಟಾರ್ಗೆಟೇ 50K ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿಬಿಟ್ರೆ ನಿಮ್ಮ ರ್ಯಾಂಕಿಂಗ್ 70K 80K 1 lakh ಆ ರೀತಿ ಆಗಿಬಿಡುತ್ತೆ. ಸೊ ಟಾರ್ಗೆಟ್ ಏನು ಮಾಡ್ಬೇಕು ನೀವು, ಒಂದು 25K ಅಥವಾ 20Kನೇ ಇಟ್ಕೊಂಡಿರ್ಬೇಕು. ಮಾರ್ಕ್ಸ್ ಕಡಿಮೆ ಬಂದಿದ್ರೆ ಬೋರ್ಡಲ್ಲಿ, ಅಂದರೆ ಈಗ 230 ಬಂದಿದೆ 240 ಬಂದಿದೆ, ಆ ಟೈಮಲ್ಲಿ ಮಿನಿಮಮ್ 20K ಒಳಗಡೆ ರ್ಯಾಂಕ್ ಬರಬೇಕು ಅಂತ ಇಟ್ಕೊಂಡೆ ನಿಮ್ಮ 100% ಕೊಟ್ಟು ಪ್ರಿಪ್ರೇಷನ್ ಮಾಡಿ. ಓಕೆ, ಮತ್ತು ಯಾವ ವಿದ್ಯಾರ್ಥಿಗಳು 280+ ಸ್ಕೋರ್ ಮಾಡ್ಲಿಕ್ಕೆ ಆಗತ್ತೆ, ಬೋರ್ಡ್ ಎಕ್ಸಾಮಲ್ಲಿ ಆಲ್ರೆಡಿ ಆಗಿದೆ, ನಮ್ಮದು ಅಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರೆ ಅವರಂತೂ 1000 ಒಳಗಡೆ ಟಾರ್ಗೆಟ್ ಇಟ್ಕೊಂಡೇ ಮಾಡಿ. ಅದು ಬೇಕಾದ್ರೆ ನಿಮಗೆ ಈಗ ಟಾರ್ಗೆಟ್ ಇಟ್ಕೊಂಡಾಗ ನಿಮ್ಮ KCETಯಲ್ಲಿ 140+ ಸ್ಕೋರ್ ಮಾಡಬೇಕಾಗಿ ಬರ್ಬೋದು, 150 ಅದೇ ಟಾರ್ಗೆಟ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿ, ಒಳ್ಳೆ ರ್ಯಾಂಕ್ ಬರುತ್ತೆ. ಓಕೆ, ಸೊ ಹಾಗಿದ್ರೆ ಈಗ ಅಂಡರ್ 50K ಇದನ್ನ ಸ್ಕೋರ್ ಮಾಡಬೇಕು ಅಂದ್ರೆ, ರ್ಯಾಂಕನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ 292 ಇಂದ 294 ಇದನ್ನ ಟಾರ್ಗೆಟ್ ಯಾರಿಗೂ ಇಟ್ಕೊಳ್ಳೋಕೆ ಹೇಳಲ್ಲ. ಯಾಕಂತ ಹೇಳಿದ್ರೆ 290 ಇಂದ 294 ನೀವು ಬೋರ್ಡಲ್ಲಿ ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗ್ ಏನಿಲ್ಲ ಅಂತ ಹೇಳಿದ್ರು ಒಂದು 7K 8K ಒಳಗಡೆ ಬರಬೇಕು. ನೀವು ಎಫರ್ಟ್ ಹಾಕಿದ್ರಂತೂ 1000 ಒಳಗಡೆ ಬರುತ್ತೆ ರ್ಯಾಂಕಿಂಗ್. ಸೊ ಅದೇ ಇದು ಮಿಸ್ಟೇಕ್ ಮಾಡ್ಕೊಂಡಿರೋದು ಸ್ಟೂಡೆಂಟ್ಸ್, ಲಾಸ್ಟ್ ಇಯರಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿರೋದು. 292 ಇಂದ 294 ಸ್ಕೋರ್ ಮಾಡಿದ ಸ್ಟೂಡೆಂಟ್ಸ್ 60 ಇಂದ 66 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಅವ್ರ ರ್ಯಾಂಕಿಂಗ್ 29,000 ಇಂದ 30,000 ತನಕ ಬರುತ್ತೆ. ನಂತರ 272 ಇಂದ 276 ಸ್ಕೋರ್ ಮಾಡೋ ಸ್ಟೂಡೆಂಟ್ಸ್ KCET ಒಳಗಡೆ 86 ಇಂದ 90 ವರೆಗೆ ಸ್ಕೋರ್ ಮಾಡಿದ್ರೆ ಅವರ ರ್ಯಾಂಕಿಂಗ್ 31,000 ಇಂದ 33,000 ತನಕ ಬರುತ್ತೆ. ನಂತರ 270 ಇಂದ 272 ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ಸ್ KCETಯಲ್ಲಿ 63 ಇಂದ 66 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರೆ ಅವರ ರ್ಯಾಂಕಿಂಗ್ 48,000 ಇಂದ 50,000 ತನಕ ಹೋಗುತ್ತೆ. ನಂತರ ಈಗ ಮತ್ತೊಂದು ಎಕ್ಸಾಂಪಲ್ ಕೊಟ್ಟಿರೋದು, ಇವರ ಮಾರ್ಕ್ಸ್ ಏನಿದೆ ಅದು ಬೋರ್ಡಲ್ಲಿ ಅಷ್ಟು ಚೆನ್ನಾಗಿ ಆಗಿಲ್ಲ, ಅಂದರೆ ಅವ್ರು ಏನು ಮಾಡಿದ್ದಾರೆ 250 ಇಂದ 253 ತನಕ ಸ್ಕೋರ್ ಮಾಡಿದ್ದಾರೆ ಬೋರ್ಡ್ ಎಕ್ಸಾಮಲ್ಲಿ PCM ಅಲ್ಲಿ. ಸೊ ಅವರು KCETಯಲ್ಲಿ 99 ಇಂದ 100+ ಸ್ಕೋರ್ ಮಾಡಿದ್ರೆ ಅವ್ರ ರ್ಯಾಂಕಿಂಗ್ ಕೂಡ 50,000 ಒಳಗಡೆ ಬರುತ್ತೆ, ಅಂದರೆ 44,000 ಇಂದ 50,000 ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನಂತರ ಇದಿಷ್ಟು ವಿಷಯ ಆಗಿತ್ತು. ನೀವೆಷ್ಟು ಸ್ಕೋರ್ ಮಾಡಬೇಕು ಅಂತಂದರೆ, ಯಾವ ರ್ಯಾಂಕ್ ಪಡ್ಕೋಬೇಕು ಅಂತಿದ್ದೀರಾ, ನಿಮ್ಮ ಟಾರ್ಗೆಟ್ ರ್ಯಾಂಕ್ ಯಾವುದು ಅದನ್ನು ಕನ್ನಡ ತಿಳಿಸಿ. ಹಾಗೆ ಎಷ್ಟು ಸ್ಕೋರ್ ಮಾಡಬೇಕು ನಿಮ್ಮ ಟಾರ್ಗೆಟನ್ನು ಅಚೀವ್ ಮಾಡೋದಕ್ಕೆ ನೀವು KCETಯಲ್ಲಿ, ಅದನ್ನು ಕೂಡ ಕನ್ನಡ ತಿಳಿಸಿ. ಅದನ್ನು ಅಚೀವ್ ಮಾಡ್ತೀರಾ, ಅಚೀವ್ ಮಾಡಿ, ವರ್ಕ್ ಮಾಡಿದ್ರೆಲ್ಲ ಅದು ಆಗುತ್ತೆ. ಸೊ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.